ನಮಸ್ಕಾರ ವೀಕ್ಷಕರೇ. ಇದು ಜನಶಕ್ತಿ ಮೀಡಿಯಾ. ನಾನು ಕೆ.ಎಸ್. ವಿಮಲಾ. ಇವತ್ತು ಒಂದು ವಿಶೇಷವಾದಂತಹ ವಿಷಯದ ಕುರಿತು ಚರ್ಚೆ ಮಾಡೋದಕ್ಕೆ ನಾನು ಬಂದಿದ್ದೀನಿ. ವಿಷಯ ಏನಪ್ಪಾ ಅಂತಂದ್ರೆ, ಕರ್ನಾಟಕ ಅಸೆಂಬ್ಲಿ ನಡೀತಾ ಇದೆ ಬೆಳಗಾಮಲ್ಲಿ, ಚಳಿಗಾಲದ ಅಧಿವೇಶನ. ಈ ಅಧಿವೇಶನದ ಸಂದರ್ಭದಲ್ಲಿ ಹಲವಾರು ಮಸೂದೆಗಳನ್ನ ಅ ಅಧಿವೇಶನದಲ್ಲಿ ಮಂಡನೆ ಮಾಡಿದ್ದಾರೆ. ಅದರಲ್ಲಿ ಒಂದು ಮಸೂದೆ ನಾವೆಲ್ಲರೂ ಕೂಡ ನಾವೇನು ಇಡೀ ದೇಶ ಯಾರು ಕೂಡ ಬಯಸದೇ ಇರುವ, ಯಾರು ಅಂತಂದ್ರೆ ಈ ದೇಶದ ಸಂವಿಧಾನವನ್ನ ಪ್ರೀತಿಸುವ ಮತ್ತು ಈ ದೇಶದಲ್ಲಿ ಎಲ್ಲರೂ ಕೂಡ ನಮ್ಮ ದೇಶದ ಸಂವಿಧಾನದ ಪೀಠಿಕೆಯಲ್ಲಿ ಹೇಳುವ ಹಾಗೆ ಧರ್ಮ, ಜಾತಿ, ಭಾಷೆ, ಲಿಂಗ ಇಂತಹ ಯಾವುದೇ ರೀತಿಯ ತಾರತಮ್ಯವಿಲ್ಲದಂತಹ ಒಂದು ಸಮಾಜ ಬೇಕು. ಎಲ್ರೂ ಕೂಡಿ ಬಾಳ್ಬೇಕು ಅಂತ ಬಯಸುವಂತಹ ಎಲ್ರೂ ಕೂಡ ಇಷ್ಟಪಡದೆ ಇರುವಂತಹ ದ್ವೇಷ ಭಾಷಣ ಮತ್ತು ದ್ವೇಷಪೂರಿತವಾದಂತಹ ಅಪರಾಧಗಳನ್ನ ಫ್ಲೋಟ್ ಮಾಡೋ ಇವುಗಳನ್ನ ನಿಯಂತ್ರಣ ಮಾಡೋದಕ್ಕೆ ಒಂದ್ ಮಸೂದೆಯನ್ನ ಅಧಿವೇಶನದಲ್ಲಿ ಮಂಡನೆ ಮಾಡಲಾಗಿದೆ. ಮತ್ತು ಇಂತಹ ಮಸೂದೆಯೊಂದನ್ನ ಮಂಡನೆ ಮಾಡಿದಾಗ ಇಡೀ ಸಮಾಜ ಒಂದು ಆರೋಗ್ಯಪೂರ್ಣವಾಗಿ ಸ್ವಾಸ್ಥ್ಯ ಸಮಾಜವನ್ನ ಬಯಸುವ, ಶಾಂತಿ ನೆಮ್ಮದಿಯನ್ನ ಬಯಸುವ ಎಲ್ರೂ ಕೂಡ ಅದನ್ನ ಸ್ವಾಗತಿಸ್ಬೇಕು. ಮತ್ತು ಸ್ವಾಗತಿಸುವಾಗ್ಲೇನೆ ಅಕಸ್ಮಾತ್ ಆಗಿ ಆಡಳಿತವನ್ನ ಮಾಡ್ತಾ ಇರುವಂತಹ ಸರ್ಕಾರ ತನ್ನ ಅರಿವಿಗೆ ಬಂದಂತೆಯೇ ಒಂದಿಂತಹ ಮಸೂದೆಯನ್ನ ಮಂಡನೆ ಮಾಡಿದಾಗ ಅದರಲ್ಲಿ ಇರಬಹುದಾದಂತಹ ತಪ್ಪು ಒಪ್ಪುಗಳನ್ನ ವಿಮರ್ಶೆ ಮಾಡಿ, ವಿಶ್ಲೇಷಣೆ ಮಾಡಿ, ಅದು ನೆಲದ ಬಹುಸಂಖ್ಯಾತ ಜನರಿಗೆ, ಬಹುಸಂಖ್ಯಾತ ಅಂದ್ರೆ ಒಟ್ಟು ಜನಸಂಖ್ಯೆಯಲ್ಲಿ ಹೆಚ್ಚಿನ ಜನರಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಇರಬೇಕು. ಒಂದೊಮ್ಮೆ ಸಣ್ಣ ಪುಟ್ಟ ತಿದ್ದುಪಡಿಗಳು ಆಗ್ಬೇಕಾಗಿದ್ರೆ ಆ ತಿದ್ದುಪಡಿಗಳನ್ನ ಸೂಚನೆ ಮಾಡೋದಕ್ಕೆ, ಒತ್ತಾಯ ಮಾಡೋದಕ್ಕೆ ಕೂಡ ಸಾಧ್ಯತೆ ಇರುವಂತಹ ಸಂದರ್ಭದಲ್ಲಿ ನಾವಿರುವಾಗ ಈ ಅಧಿವೇಶನದಲ್ಲಿ ಮಂಡನೆಯಾದಂತಹ ಈ ಮಸೂದೆಯನ್ನ ಕುರಿತು ಇವತ್ತು ಚರ್ಚೆ ಮಾಡೋದು ನಮ್ಮ ಉದ್ದೇಶ. ನಮ್ ಜೊತೆ ಈ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ವಿನಯ್ ಶ್ರೀನಿವಾಸ್ ಅವರು, ನಮ್ಮ ವೀಕ್ಷಕರಿಗೆ ಅವರೇನು ಹೊಸಬರಲ್ಲ, ಕಾನೂನಿನ ಪರಿಣಿತರು, ಜೊತೆಗೆ ಸಾಕಷ್ಟು ಸಾಮಾಜಿಕ ಆಂದೋಲನಗಳಲ್ಲಿ ತಮ್ಮನ್ನ ತೊಡಗಿಸ್ಕೊಂಡವರು ಮತ್ತು ಅತಿ ಮುಖ್ಯವಾಗಿ ಈ ದ್ವೇಷ ಭಾಷಣದ ವಿರುದ್ಧ, ಯಾಕೆಂತಂದ್ರೆ ಇಡೀ ದೇಶದಲ್ಲಿ, ಅದರಲ್ಲಿ ಕರ್ನಾಟಕದ ನೆಲದಲ್ಲಂತೂ ಈ ದ್ವೇಷ ಭಾಷಣ ಅಂತ ಅನ್ನೋದು ಸಹಜವಾದ ಮಾತುಗಳ ರೀತಿನಲ್ಲಿ ಆಡುವಂತಹ ಒಂದು ವಲಯ, ಕೆಲವು ಶಕ್ತಿಗಳು ಇರುವಂತಹ ಸಂದರ್ಭದಲ್ಲಿ ಆ ಹೇಟ್ ಸ್ಪೀಚ್ ಅದರ ವಿರುದ್ಧ ಒಂದು ಅಭಿಯಾನವನ್ನ ಸಂಘಟಿಸುವುದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದವರು. ವಿನಯ್, ಸ್ವಾಗತ ನಿಮ್ಗೆ. ನಮಸ್ಕಾರ. ವಿನಯ್, ನಾನು ಮತ್ತೇನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ನಮ್ ವೀಕ್ಷಕರಿಗೆ ನೀವೀಗ ತಿಳಿಸ್ಕೊಡ್ಬೇಕಾಗಿದ್ದು, ಈ ಸರ್ಕಾರ ಈ ಅಧಿವೇಶನದಲ್ಲಿ ಮಂಡನೆ ಮಾಡಿರುವಂತಹ ಏನ್ ಮಸೂದೆ ಇದೆಯಲ್ಲ, ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ನಿಯಂತ್ರಣ ಮಸೂದೆ 2025, ಇದರ ಸೇಲಿಯಂಟ್ ಫೀಚರ್ಸ್, ಮುಖ್ಯಾಂಶಗಳು ಏನಿದೆ ಅಂತ ಅನ್ನೋದನ್ನ ತಿಳ್ಕೊಳ್ಳೋ ಕುತೂಹಲ ನನ್ಗೆ. ಓಕೆ, ಮೊದಲನೇದಾಗಿ ನಾವು ಈ ಮಸೂದೆ ಬಗ್ಗೆ ಚರ್ಚೆ ಮಾಡಕ್ ಮುಂಚೆ ಈ ಹಿನ್ನೆಲೆ ಬಗ್ಗೆ ಸ್ವಲ್ಪ ನಾವು ಇನ್ನೊಂದ್ಸತಿ ಗಮನ ಕೊಡ್ಬೇಕು. ಯಾಕೆ ಈ ಮಸೂದೆ ತಂದಿದ್ದಾರೆ ಅಂತ, ಇದ್ರ ಅಗತ್ಯ ಏನಿತ್ತು ಅಂತ ಹೇಳಿ. ದ್ವೇಷ ಭಾಷಣ ಬಹಳಷ್ಟು ವರ್ಷಗಳಿಂದ ನಡೀತಾ ಇದೆ. ತುಂಬಾ ಹಿಂದೆ ದ್ವೇಷ ಭಾಷಣ ಜಾಸ್ತಿ ಜಾತಿ ದ್ವೇಷ ಭಾಷಣ ಇತ್ತು. ಇವ್ರು ರಿಸರ್ವೇಶನ್ ತಗೊಂಡಿದ್ದಾರೆ, ಇವ್ರು ಹಿಂಗೆ, ಇವ್ರು ಹಂಗೆ, ಇವ್ರು ಒಲೆ ಮಾದಿಗರು, ಈ ತರ ಕೆಟ್ಟದಾಗಿ ಬಯೋದು, ಆ ತರದಿತ್ತು. ಕಳೆದ ಒಂದು ದಶಕ, ಒಂದೂವರೆ ದಶಕದಿಂದ ಅಲ್ಪಸಂಖ್ಯಾತರ ವಿರುದ್ಧ ಎಸ್ಪೆಷಲಿ ದ್ವೇಷ ಭಾಷಣ ಜಾಸ್ತಿ ಆಗ್ತಾನೆ ಇದೆ. ಇದ್ರ ಮಧ್ಯದಲ್ಲಿ ಮಹಿಳೆಯರ ಮೇಲೆ, ಟ್ರಾನ್ಸ್ಜೆಂಡರ್ ಸಮುದಾಯದ ಮೇಲೆ ದ್ವೇಷ ಭಾಷಣ ಜಾಸ್ತಿ ಅವ್ರ ಮೇಲೂ ಸಹ ಆಗ್ತಾ ಇತ್ತು. ನಿಮ್ಮ ವಿರುದ್ಧ ಸಹ ತುಂಬಾ ದ್ವೇಷ ಭಾಷಣ ಮಾಡಿದ್ದಾರೆ. ನೀವು ಮಹಿಳೆಯರ ಒಂದು ಘನತೆಯ ಬಗ್ಗೆ ಇಶ್ಯೂಗಳು ಎತ್ತಿರ್ಬೇಕಾದ್ರೆ ನಿಮ್ಮ ವಿರುದ್ಧ ಸಹ ದ್ವೇಷ ಭಾಷಣ ಮಾಡಿದ್ದಾರೆ. ಎಸ್ಪೆಷಲಿ ಕಳೆದ ದಶಕದಲ್ಲಿ ಏನಾಗ್ತಿದೆ ಅಂತ, ದ್ವೇಷ ಭಾಷಣಗಳು ಅಲ್ಪಸಂಖ್ಯಾತರ ವಿರುದ್ಧ ಜಾಸ್ತಿ ಆಗ್ತಿರ್ಬೇಕಾದ್ರೆ IPC, ಮುಂಚೆ IPC, ಈಗ BNS, ಅದರಲ್ಲಿ ಕೆಲವು ಸೆಕ್ಷನ್ಗಳು ಇದ್ವು. IPC ನಲ್ಲಿ ಸೆಕ್ಷನ್ 153, 295, 505 ಆ ತರದೆಲ್ಲ, ಒಂದು ಎರಡು ಕೋಮುಗಳ ಮಧ್ಯೆ ಒಂದು ದ್ವೇಷ ತರಂತದ್ದು ಅಥವಾ ದೇಶದ ಐಕ್ಯತೆಗೆ ಧಕ್ಕೆ ತರಂತದ್ದು, ಆ ತರ ಸೆಕ್ಷನ್ಗಳು ಇದ್ವು. ಮುಂಚೆ ಜಾಸ್ತಿ ಕೇಸ್ಗಳಾಗ್ತಾ ಇರ್ಲಿಲ್ಲ. ಈಗ ಕರ್ನಾಟಕದಲ್ಲಿ ನೋಡಿದ್ರೆ ಈ ಸರ್ಕಾರ ಬಂದ್ಮೇಲೆ FIR ಗಳೇನೋ ಕೆಲವು ಕಡೆ ಆಗ್ತಾ ಇದ್ವು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಸಹ ತೀರ್ಪು ನೀಡಿದೆ. ಶಹೀನ್ ಅಬ್ದುಲ್ಲಾ ಪ್ರಕರಣದಲ್ಲಿ ಪೊಲೀಸ್ ಸುವೋಮೋಟೋ FIR ಮಾಡಬೇಕು ಅಂತ. ಇಲ್ಲಿ ಸುವೋಮೋಟೋ ಆಗಿಲ್ಲ ಅಂದ್ರೂ FIR ಗಳು ಆಗ್ತಾ ಇದ್ವು. ಅಂದ್ರೆ ಸುಮಾರು FIR ಗಳು ಸ್ಟೇ ಆಗ್ತವೆ.
ಅಥವಾ ಕ್ವಾಶ್ ಆಗ್ತವೆ ಅಥವಾ ನೋ ಪ್ರೆಸಿಪಿಟೇಟಿವ್ ಆಕ್ಷನ್ ಅಂತ ತಗೊಂತಾರೆ. ಈ ತರ ಆಗ್ತಾ ಇತ್ತು. ಒಟ್ಟಾರೆ ಏನಾಗಿತ್ತು ಅಂತ ಹೇಳಿದ್ರೆ ಕಾನೂನಿನ ಕಾನೂನಿನ ಮೂಲಕ ಈ ದ್ವೇಷ ಭಾಷೆನ ತಡಿಲಿಕ್ಕೆ ಆಗ್ತಾ ಇರ್ಲಿಲ್ಲ. ನಾವು ಮಂಗಳೂರಲ್ಲೂ ನೋಡ್ಬೋದು, ಆಪರೇಷನ್ ಸಿಂಧೂರ್ ಆದ್ಮೇಲೆ ಬಹಳಷ್ಟು ದ್ವೇಷ ಭಾಷಣ ಆಗಿ ಅಶ್ರಫ್ ಅಂತ ಒಬ್ರು ಮೆಂಟಲಿ ಚಾಲೆಂಜ್ಡ್ ಮುಸ್ಲಿಂ ರ್ಯಾಕ್ ಪಿಕರ್ ಏನಿರ್ತಾರೆ ಅವ್ರದ್ದು ಒಂದು ಗುಂಪು ಹತ್ಯೆ ಆಗುತ್ತೆ. ಅದೆಲ್ಲ ಆಗಿರೋದು ಒಂದು ದ್ವೇಷ ಭಾಷಣನೇ ಕಾರಣ. ನಂತರ ರೆಹಮಾನ್ ಅವರ ಒಂದು ಹತ್ಯೆ, ಇದಕ್ಕೆಲ್ಲ ದ್ವೇಷ ಭಾಷಣನೇ ಕಾರಣ. ಸೊ ದ್ವೇಷ ಭಾಷಣ ಆಗ್ತಾ ಇತ್ತು. ಇವರು FIR ಅಕಸ್ಮಾತ್ ಫೈಲ್ ಮಾಡಿದ್ರು, ಅದು ಕ್ವಾಶ್ ಸ್ಟೇ ಆಗ್ತಾ ಇತ್ತು. ಕಲ್ಲಡ್ಕ ಪ್ರಭಾಕರ್ ಭಟ್ ಮುಂಚೆನೂ ಮೇಲೂ FIR ಆಯ್ತು, ಅವ್ರಿಗೆ ಜಾಮೀನ್ ಸಿಕ್ತು, ಈ ತರದೆಲ್ಲ ಆಯ್ತು. ಸೊ ಸರ್ಕಾರಕ್ಕೆ ಅನ್ಸ್ತು ಇದು ಇರೋ ಕಾನೂನುಗಳಲ್ಲಿ ನಮ್ಗೆ ದ್ವೇಷ ಭಾಷಣ ತಡಿಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾವು ದ್ವೇಷ ಭಾಷಣಗಳನ್ನ, ದ್ವೇಷದ ಅಪರಾಧಗಳನ್ನ ತಡಿಲಿಕ್ಕೆ ಇನ್ನೊಂದು ಕಾನೂನು ತರೋಣ ಅಂತ ಹೇಳಿ ಈ ಒಂದು ಕಾನೂನು ತಂದಿದ್ದಾರೆ. ಇದರಲ್ಲಿ ಮುಖ್ಯ ಅಂಶಗಳು ಏನಂತ ಹೇಳಿದ್ರೆ, ಒಂದು ದ್ವೇಷ, ಇದಕ್ ಮುಂಚೆ ಭಾರತೀಯ ಕಾನೂನಲ್ಲಿ ಹೇಟ್ ಸ್ಪೀಚ್ ಅಂತ ಯಾವ್ದು ಹೇಟ್ ಸ್ಪೀಚ್ ಅನ್ನೋ ಫ್ರೇಸ್ ಇಲ್ಲ, ದ್ವೇಷ ಭಾಷಣ ಅಂತ ಫ್ರೇಸು ಇಲ್ಲ. ಈಗ ಅವರು ಫಸ್ಟ್ ಟೈಮ್ ದ್ವೇಷ ಭಾಷಣ ಅಂದ್ರೆ ಏನು ಅಂತ ಡಿಫೈನ್ ಮಾಡಕ್ಕೆ ಹೊರಟಿದ್ದಾರೆ. ಆ ದ್ವೇಷ ಭಾಷಣ ಅಂದ್ರೆ ಏನು ಅಂತ ಹೇಳಿದ್ರೆ, ನಾನು ನಿಮ್ಗೆ ಹೇಳ್ತೀನಿ, ಅದು ಕಾನೂನಲ್ಲಿ ಕರೆಕ್ಟ್ ಆಗಿ ಏನ್ ಡೆಫಿನಿಷನ್ ಕೊಟ್ಟಿದ್ದಾರೆ ಅಂದ್ರೆ, ಹೇಟ್ ಸ್ಪೀಚ್ ಇನ್ಕ್ಲೂಡ್ಸ್ ಎನಿ ಎಕ್ಸ್ಪ್ರೆಷನ್ ವಿಚ್ ಇಸ್ ಮೇಡ್, ಪಬ್ಲಿಷ್ಡ್ ಆರ್ ಸರ್ಕ್ಯುಲೇಟೆಡ್ ಇನ್ ವರ್ಡ್ಸ್ either spoken or written or by signs or by visible representation or through electronic communication or otherwise in public view with an intention to cause injury, disharmony or feelings of enmity or hatred or ill will against a person alive or dead, class or group of persons or community to meet any prejudicial interests. ಸೊ ಅವ್ರು ಹೇಳ್ತಾ ಇದಾರೆ ದ್ವೇಷ ಭಾಷಣ ಅಂತ ಹೇಳಿದ್ರೆ ಒಂದು ಪಬ್ಲಿಕ್ ವ್ಯೂಲ್ ಮಾಡಂತ, ಅದು ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಮೂಲಕ ಆಗಿರ್ಬೋದು, ಸಹನೆ ಮೂಲಕ ಆಗಿರ್ಬೋದು, ಮಾತುಗಳ ಮೂಲಕ ಆಗಿರ್ಬೋದು, ನೀವು ಒಂದು ದ್ವೇಷ ಅಥವಾ ಒಂದು ಅಸಾಮರಸ್ಯ ಅಥವಾ ಒಬ್ಬರಿಗೆ ಒಂದು ಇಂಜುರಿ ಕಾಸ್ ಮಾಡ್ಲಿಕ್ಕೆ ಒಂದು ಗ್ರೂಪ್ ಆಫ್ ಪರ್ಸನ್ಸ್, ಇಟ್ ಕುಡ್ ಬಿ ಡೆಡ್ ಆರ್ ಅಲೈವ್, ಟು ಮೀಟ್ ಎನಿ ಪ್ರೆಜುಡಿಷಿಯಲ್ ಇಂಟ್ರೆಸ್ಟ್ ಅಂತ ಹೇಳಿದ್ದಾರೆ. ಪ್ರೆಜುಡಿಷಿಯಲ್ ಇಂಟ್ರೆಸ್ಟ್ ಅಂದ್ರೆ ಇವ್ರು ಹೇಳ್ತಾ ಇದಾರೆ ಅದು ಧರ್ಮ ಆಗಿರ್ಬೋದು, ಜನಾಂಗ ಆಗಿರ್ಬೋದು, ಜಾತಿ ಆಗಿರ್ಬೋದು, ಲಿಂಗ ಆಗಿರ್ಬೋದು, ಲಿಂಗತ್ವ ಆಗಿರ್ಬೋದು, ಹುಟ್ಟಿರೋ ಜಾಗ ಆಗಿರ್ಬೋದು, ಭಾಷೆ ಆಗಿರ್ಬೋದು, ಡಿಸಬಿಲಿಟಿ ಆಗಿರ್ಬೋದು, ಇದೆಲ್ಲ ಅಂತ ಹೇಳಿ ಫಸ್ಟ್ ಟೈಮು ಈ ಕಾನೂನಲ್ಲಿ ದ್ವೇಷ ಭಾಷಣನ ಅವರು ಡಿಫೈನ್ ಮಾಡ್ತಾ ಇದ್ದಾರೆ. ಎರಡನೇದು, ದ್ವೇಷ ಭಾಷಣ ಡಿಫೈನ್ ಮಾಡಿ ಅವರು ಈ ಕಾನೂನಲ್ಲಿ ಇನ್ನೊಂದು ದ್ವೇಷದ ಅಪರಾಧ, ಹೇಟ್ ಕ್ರೈಮ್ ಅಂತ ಒಂದು ತರ್ತಾ ಇದ್ದಾರೆ. ಅವ್ರ ಪ್ರಕಾರ ಹೇಟ್ ಕ್ರೈಮ್ ಅಂದ್ರೆ ಹೇಟ್ ಸ್ಪೀಚ್ ಮಾಡೋದೇ ಹೇಟ್ ಕ್ರೈಮ್. ಸೊ ಹೇಟ್ ಸ್ಪೀಚ್ ಡಿಫೈನ್ ಮಾಡಿ ಹೇಟ್ ಸ್ಪೀಚ್ ನ ಅಫೆನ್ಸ್ ಮಾಡೋದಿಲ್ಲ ಕಾನೂನಲ್ಲಿ, ಹೇಟ್ ಕ್ರೈಮ್ ನ ಅವರು ಅಫೆನ್ಸ್ ಮಾಡಿದ್ದಾರೆ. ಇನ್ನೊಂದು ಏನಂತ ಹೇಳಿದ್ರೆ, ಇದಕ್ಕೆ ಪನಿಷ್ಮೆಂಟ್ 1 years to 7 years ಅಂತ ಹೇಳಿದ್ದಾರೆ ಫಸ್ಟ್ ಟೈಮ್ಗೆ. ಸೆಕೆಂಡ್ ಟೈಮ್ ಮಾಡಿದವ್ರಿಗೆ 2 ವರ್ಷದಿಂದ 10 ವರ್ಷ ಪನಿಷ್ಮೆಂಟ್ ಅಂತ ಹೇಳಿದ್ದಾರೆ. ಮೂರನೇದು ಇನ್ನೊಂದು ಇದ್ರಲ್ಲಿ ಏನಿದೆ ಅಂತ ಹೇಳಿದ್ರೆ, ಹೇಟ್ ಸ್ಪೀಚ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ರೆ ಮ್ಯಾಜಿಸ್ಟ್ರೇಟ್ ಅವರು ಪ್ರಿವೆಂಟಿವ್ ಆಕ್ಷನ್ ತಗೋಬಹುದು ಅಂತ ಒಂದು ಫೀಚರ್ ತಂದಿದ್ದಾರೆ. ಮತ್ತೆ ಪವರ್ ಟು ಬ್ಲಾಕ್ ಆರ್ ರಿಮೂವ್ ಹೇಟ್ ಸ್ಪೀಚ್ ಮೆಟೀರಿಯಲ್. ಸೊ ಅಕಸ್ಮಾತ್ ಯಾವ್ದೇ ಒಂದು ಮೆಟೀರಿಯಲ್ ಆನ್ಲೈನ್ ಇರ್ಬೋದು, ಯಾಕಂದ್ರೆ ಸುಮಾರಷ್ಟು ದ್ವೇಷ ಭಾಷಣ ಈಗ ಆನ್ಲೈನ್ ಆಗುತ್ತೆ, ಆ ತರ ಮೆಟೀರಿಯಲ್ ಏನಾದ್ರು ಇದ್ರೆ ಸರ್ಕಾರ ನೇಮಕ ಮಾಡಿರೋಂತ ಒಂದು ಆಫೀಸರ್ಗೆ ಆ ಮೆಟೀರಿಯಲ್ ನ ತೆಗೆಯುವಂತ ಪವರ್ನ ಇವರು ಕೊಟ್ಟಿದ್ದಾರೆ. ಸೊ ಇದಿಷ್ಟು ಸಹ ಈ ಕಾನೂನಲ್ಲಿ ಇವರು ತಗೊಂಡ್ ಬಂದಿರೋಂತ ಅಂಶಗಳು. ಇದ್ರ ಜೊತೆಗೆ ಇನ್ನೊಂದು ನಾನು ನಿಮ್ಗೆ ಹೇಳೋದ್ ಮರ್ತೋದೆ, ಯಾರು ಈ ಹೇಟ್ ಕ್ರೈಮ್ಗೆ ವಿಕ್ಟಿಮ್ ಆಗಿರ್ತಾರೋ ಅವ್ರಿಗೆ ಕಾಂಪೆನ್ಸೇಷನ್ ಸಹ ಕೊಡ್ಬೋದು ಅಂತ ಇದರಲ್ಲಿ ಹೇಳಿದ್ದಾರೆ. ಯಾಕೆ ಕಾಂಪೆನ್ಸೇಷನ್ ಅಗತ್ಯ ಆಗ್ಬೋದು ಅಂದ್ರೆ, ನೀವು ನೋಡಿರ್ಬೋದು ಮೊನ್ನೆ ಕೋಲ್ಕತ್ತಾದಲ್ಲಿ ಯಾರೋ ಒಂದು ಈ ಭಗವದ್ಗೀತಾ ಓದೋ ಇವೆಂಟ್ ಅಲ್ಲಿ ಯಾರೋ ಒಬ್ರು ಚಿಕನ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ರು ಅಂತ ಒಂದು ಬೀದಿ ವ್ಯಾಪಾರಿಗೆ ಹೊಡ್ಬಿಡ್ತಾರೆ. ಅಥವಾ ಇದೇ ಲಾಲ್ಬಾಗ್ ಅಲ್ಲಿ ಒಬ್ರು ಮುಸ್ಲಿಂ ವ್ಯಾಪಾರಿ ಪಾಪ್ಕಾರ್ನ್ ಮಾರ್ತಿದ್ದ ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರ ಪಾಪ್ಕಾರ್ನ್ ಎಲ್ಲ ಸೀಸ್ ಮಾಡಿ ಎಲ್ಲ ಮಾಡ್ತಾರೆ. ಸೊ ಈ ತರ ಬಹಳಷ್ಟು ಸತಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಾಂದ್ರೂ ಅವ್ರಿಗಾಗಿರೋ ಮಾನಸಿಕ ಒಂದು ನೋವಿಗೆ ಒಂದು ಕಾಂಪೆನ್ಸೇಷನ್ ಸಹ ಕೊಡ್ತಾರೆ. ಸೊ ಇದು ಈ ಒಂದು ಕಾನೂನಿನ ಮುಖ್ಯ ಅಂಶಗಳು. ಸೊ ಇದು ಸ್ಪಷ್ಟವಾಗಿದೆ ಅಂತ ಹೇಳಿದ್ರೆ, ಈ ಕಾನೂನಲ್ಲಿ ಸ್ವಲ್ಪ ಇರೋ ಸಮಸ್ಯಾತ್ಮಕ ಅಂಶಗಳು ಏನಿದೆ, ಸ್ವಾಗತಾರ್ಹ ಅಂಶಗಳು ಏನಿದೆ ಅಂತ ನಾವು ಸ್ವಲ್ಪ ಚರ್ಚೆ ಮಾಡ್ಕೋಬಹುದು. ಓಕೆ, ಸೊ ಈ ಒಂದು ಪ್ರಮುಖ ಅಂಶಗಳನ್ನ ನಾವು ನೋಡಿದ್ರೆ ಇದರಲ್ಲಿ ದುರುದ್ದೇಶ ನಮ್ಗೇನು ಕಾಣ್ತಾ ಇಲ್ಲ. ಬಟ್ ಪ್ರಾರಂಭಿಕ ಹಂತದ ಅಥವಾ ಇದರ ಸೇಲಿಯಂಟ್ ಫೀಚರ್ಸ್ ಅಂತ ನಾವ್ ಏನ್ ಕರಿತೀವಿ, ಪ್ರಮುಖಾಂಶಗಳು ಏನಿದಾವೆ, ಇವುಗಳನ್ನ ವಿಸ್ತಾರ ಮಾಡುವ ಹಂತದಲ್ಲಿ ಎಲ್ಲಾದ್ರೂ ಕೂಡ ಇದು ಹೇಟ್ ಸ್ಪೀಚ್ಗಳನ್ನ ಅಂದ್ರೆ ದ್ವೇಷ ಭಾಷಣವನ್ನ ಅಥವಾ ಇನ್ನೊಂದು ನೀವೇ ಹೇಳಿದಾಗೆ ಜಾತಿ, ಧರ್ಮ, ಜನಾಂಗ, ವಾಟ್ ಎವರ್, ಲಿಂಗತ್ವ, ಈ ತರದಲ್ಲಿ ಅವರ ಮೇಲೆ ದ್ವೇಷವನ್ನ ಮೂಡಿಸುವಂತಹ ಕೆಲಸಗಳನ್ನ ಅಥವಾ ಮಾತುಗಳನ್ನ, ಸನ್ನೆಗಳನ್ನ ಮಾಡುವುದು ಅಪರಾಧ ಅಂತ ಹೇಳ್ತಾನೇನೆ ಅದು ಮುಂದುವರೆದ ಹಾಗೆ
ಸಿವಿಲ್ ಸೊಸೈಟಿ ಅಂದ್ರೆ ನಾಗರಿಕ ಸಮಾಜದ ಜನರ ಹಕ್ಕುಗಳನ್ನೇನಾದ್ರೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಅನ್ನುವಂತಹ ಒಂದು ಏನಿದೆ ನಮ್ಮ ಸಂವಿಧಾನದಲ್ಲಿ, ಅದಕ್ಕೆ ಧಕ್ಕೆ ಆಗ್ಬಿಡುವಂತಹ ಏನಾದ್ರೂ ಅಂಶಗಳು ಆ ಮಸೂದೆಯಲ್ಲಿ ಇದಾವ? ಓಕೆ, ಸೊ ಈ ಮಸೂದೆಯ ಬಗ್ಗೆ ನೀವು ಹೇಳ್ದಂಗೆ ನಾನು ದ್ವೇಷ ಭಾಷೆದ ವಿರುದ್ಧ ಜನಾಂದೋಲನದ ಭಾಗವಾಗಿದ್ದೇನೆ, ಕ್ಯಾಂಪೇನ್ ಅಗೇನ್ಸ್ಟ್ ಹೇಟ್ ಸ್ಪೀಚ್ ನ ಭಾಗವಾಗಿದ್ದೇನೆ. ಕ್ಯಾಂಪೇನ್ ಅಗೇನ್ಸ್ಟ್ ಹೇಟ್ ಸ್ಪೀಚ್ ಇಂದ ಸರ್ಕಾರಕ್ಕೆ ನಿನ್ನೆ ಒಂದು ಮನವಿ ಸಲ್ಲಿಸಿದ್ದೀವಿ ಈ ಮಸೂದೆ ಬಗ್ಗೆ. ಆ ಮನವಿ ಸಲ್ಲಿಸ್ಬಿಟ್ಟು ಇದನ್ನ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ತರಕ್ ಮುಂಚೆ ಕೆಲವು ತಿದ್ದುಪಡಿಗಳಾಗಬೇಕಾಗಿದೆ, ಅದ್ರ ಬಗ್ಗೆ ಸರ್ಕಾರ ಚರ್ಚೆ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದೀವಿ. ಯಾಕೆ ಅಂತ ನಾನು ಹೇಳ್ತೀನಿ. ಈ ಕ್ರಿಟಿಸಿಸಮ್ ಈ ಕಾನೂನು ಬಗ್ಗೆ ಅಥವಾ ಯಾವ ಪಾಯಿಂಟ್ಸ್ ಆಫ್ ಇಂಪ್ರೂವ್ಮೆಂಟ್ ಎರಡು ತರದಿದೆ. ಒಂದು, ಈ ದ್ವೇಷ ಭಾಷೆನ ತಡಿಲಿಕ್ಕೆ ಈಗಿರೋ ರೂಪದಲ್ಲಿ ಇದು ಸ್ವಲ್ಪ ಕರೆಕ್ಟ್ ಆಗಿ ಕೆಲಸ ಮಾಡದೇ ಇರ್ಬೋದು. ಯಾಕೆ? ಒಂದು, ಇದು ದ್ವೇಷ ಭಾಷೆನ ಮತ್ತೆ ದ್ವೇಷದ ಅಪರಾಧಗಳು ಎರಡಕ್ಕೂ ತಂದಿರೋಂತ ಒಂದು ಕಾನೂನು. ನಾವು ಈಗ ಎರಡು ಪದ ಯೂಸ್ ಮಾಡ್ತಾ ಇದೀವಿ, ದ್ವೇಷ ಭಾಷಣ ಬೇರೆ, ದ್ವೇಷ ಅಪರಾಧ ಬೇರೆ. ಅದು ಎರಡು ಪದಗಳಿದ್ಮೇಲೆ ಯಾವ್ದೇ ಒಂದಕ್ಕೆ ಅದು ಮತ್ತೆ ಅದು ಸಾಮಾನ್ಯವಾಗಿ ನೋಡಿದ್ರೆ ಭಾಷಣಕ್ಕೂ ಅಪರಾಧಕ್ಕೂ ವ್ಯತ್ಯಾಸ ಇದೆ. ಸೊ ದ್ವೇಷ ಭಾಷಣ ಅಂತ ಹೇಳಿದ್ರೆ ಮುಸ್ಲಿಮರಿಗೆ ವೋಟ್ ಹಾಕೋ ಹಕ್ಕು ಕೊಡಬಾರ್ದು, ಅಥವಾ ಎಲ್ಲ ಮುಸ್ಲಿಮರು ಟೆರರಿಸ್ಟ್ಸು, ಅಥವಾ ಎಲ್ಲ ಕ್ರಿಶ್ಚಿಯನ್ಸು ಕನ್ವರ್ಟ್ ಮಾಡಕ್ ಹೊರಡ್ತಾರೆ, ಈ ತರದ್ದು ಅದು ಭಾಷಣ. ಕ್ರೈಮ್ ಅಂತ ಹೇಳಿದ್ರೆ ಈಗ ಪುನೀತ್ ಕೆರೆಹಳ್ಳಿ ಯಾರೋ ಕ್ಯಾಟಲ್ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರಿಗೆ ಎಲೆಕ್ಟ್ರಿಕ್ ಶಾಕ್ ಕೊಡೋದು, ಅವ್ರಿಗೆ ಹೊಡಿಯೋದು, ಅವ್ರಿಗೆ ಸಾಯಿಸೋದು, ಅಥವಾ ನಾನು ಹೇಳ್ದಂಗೆ ಆ ಪಾಪ್ಕಾರ್ನ್ ಮರ ಅವ್ರ ಮಿಷಿನ್ ಸೀಸ್ ಮಾಡೋದು, ಅವ್ರಿಗೆ ಹೊಡಿಯೋದು, ಇದೆಲ್ಲ ಕ್ರೈಮ್. ಇಲ್ಲೇನಾಗಿದೆ, ಈ ಬಿಲ್ನ ಹೇಟ್ ಸ್ಪೀಚ್, ಹೇಟ್ ಕ್ರೈಮ್, ದ್ವೇಷ ಭಾಷಣ, ದ್ವೇಷದ ಅಪರಾಧ ಎರಡಕ್ಕೂ ಅಂತ ಹೇಳ್ತಾರೆ. ದ್ವೇಷ ಭಾಷಣನ ಡಿಫೈನ್ ಮಾಡ್ಬಿಟ್ಟು ದ್ವೇಷದ ಅಪರಾಧ ಅಂತ ಹೇಳಿದ್ರೆ ದ್ವೇಷ ಭಾಷಣ ಮಾಡೋದೇ ದ್ವೇಷ ಅಪರಾಧ, ಹೇಟ್ ಕ್ರೈಮ್ ಅಂತ ಹೇಳ್ಬಿಡ್ತಾರೆ. ಅದು ಸರಿಗಿಲ್ಲ ಅಂತ ನನ್ಗನ್ಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹಿಜಾಬ್ ಆದ ನಂತರ ನೀವು ಮುಸ್ಲಿಂ ವ್ಯಾಪಾರಿಗಳು ಟೆಂಪಲ್ ಫೇರ್ ಏನಿರುತ್ತೆ, ಈ ಒಂದು ದೇವಸ್ಥಾನಗಳ ಸುತ್ತಲೂ ಜಾತ್ರೆಗಳಾಗ್ತಾ ಇದ್ವಲ್ಲ, ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳು ಅವಕಾಶ ಮಾಡಬಾರ್ದು ಅಂತ ಹೇಳೋದು ಭಾಷಣ. ಅವ್ರು ವ್ಯಾಪಾರ ಮಾಡಕ್ ಬಂದಾಗ ಅವ್ರನ್ನ ತಡೆದು ವಾಪಸ್ ಕಳ್ಸೋದು ಅದೊಂದು ಹೇಟ್ ಕ್ರೈಮ್. ಇಲ್ಲಿ ನೋಡಿದ್ರೆ ಎರಡೂ ಒಂದೇ ಆಗ್ಬಿಟ್ಟಿದೆ. ಯಾಕಂದ್ರೆ ಹೇಟ್ ಕ್ರೈಮ್ ಇಸ್ ನಥಿಂಗ್ ಬಟ್ ಕಮಿಟಿಂಗ್ ಹೇಟ್ ಸ್ಪೀಚ್ ಅಂತ ಇವ್ರು ಹಾಕ್ಬಿಟ್ಟಿದ್ದಾರೆ. ಸೊ ಅದು ಸ್ವಲ್ಪ ಸಮಸ್ಯಾತ್ಮಕವಾಗಿದೆ. ಯಾಕೆ ಹಂಗೆ ನಿಮ್ಗೆ ಬರೀ ದ್ವೇಷ ಭಾಷಣ ಮಾಡ್ಬೇಕಿತ್ತು ಅಂದ್ರೆ ಬರೀ ದ್ವೇಷ ಭಾಷಣ ಹೇಳ್ಬೇಕಿತ್ತು, ದ್ವೇಷದ ಅಪರಾಧ ಹೇಳಲೇಬಾರ್ದಾಗಿತ್ತು. ಯಾಕೆ ಆತರ ಮಾಡಿದ್ದಾರೆ ಒಂದು ಪ್ರಶ್ನೆ ಬರುತ್ತೆ. ಎರಡನೇದು, ಈ ಪನಿಷ್ಮೆಂಟ್ 1 to 7 years ಅಂತ ಕೊಟ್ಟಿದ್ದಾರೆ. ಯಾಕೆ 1 to 7 years ಅಂತ ಆಗಿದೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಬಂದಿದೆ ಸುಮಾರು ವರ್ಷದ ಹಿಂದೆ, ಅರ್ನೇಶ್ ಕುಮಾರ್ ಅಂತ ಒಂದು ಪ್ರಕರಣದಲ್ಲಿ. ಅದ್ರಲ್ಲಿ ಏನ್ ಹೇಳ್ತಾರೆ ಅವರು, ನೀವು 7 years ಗಿಂತ ಕಡಿಮೆ ಪನಿಷ್ಮೆಂಟ್ ಇರೋ ಅಫೆನ್ಸ್ಗೆ ಅರೆಸ್ಟ್ ಮಾಡಬಾರ್ದು ಅಂತ ಹೇಳಿ. ಸೊ ಹಾಗಾಗಿ ಇಲ್ಲಿ ಸುಮಾರು ಕಡೆ ಅರೆಸ್ಟ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಇದು 1 to 7 ಅಂತ ತಂದಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಈ 1 to 7 ಅಂತ ಇರೋದು ತುಂಬಾ ಒಂದು ವಾಸ್ಟ್ ರೇಂಜ್. 1 to 7. ಸೊ ಯಾವ್ದಕ್ 1 ಕೊಡ್ತೀರಾ, ಯಾವ್ದಕ್ 7 ಕೊಡ್ತೀರಾ? ಕಾನೂನಲ್ಲಿ ಏನಾದ್ರು ಗೈಡ್ಲೈನ್ಸ್ ಇರ್ಬೇಕಲ್ಲ, ಯಾವಾಗ 1 ಕೊಡ್ತೀವಿ, ಯಾವಾಗ 7 ಕೊಡ್ತೀವಿ ಅಂತ ಹೇಳಿ. ಅಥವಾ ಜಡ್ಜ್ಗಳು ಯಾವ ಒಂದು ಬೇಸಿಸ್ ಮೇಲೆ ಕೊಡ್ಬೇಕು. ಮತ್ತೆ ನೀವು ಕ್ರೈಮು ಪನಿಷ್ಮೆಂಟ್ ಎರಡು ಒಂದರಲ್ಲೇ ಹಾಕ್ಬಿಟ್ಟು ಅದೊಂಥರ ಗೊಂದಲ ಆಗ್ಬಿಟ್ಟಿದೆ. ಎರಡನೇ ಸೆಕೆಂಡ್ ಅಫೆನ್ಸ್ ಆದ್ರೆ 2 to 10 years ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಸಹಜವಾಗಿ ನೋಡೋದಾದ್ರೆ 2 to 10 years ಅಂತ ಹೇಳಿದ್ರೆ ಹೇಟ್ ಸ್ಪೀಚ್, ಈಗ ಸಾಮಾನ್ಯವಾಗಿ ಯಾವ್ದೇ ಕಾನೂನುಗಳು ಮಿಸ್ಯೂಸ್ ಆಗ್ಬೋದು, ಈ ಕಾನೂನು ಸಹ. ಈಗ ಇವರು ಜಾತಿನೂ ಒಂದು ಪ್ರೆಜುಡಿಷಿಯಲ್ ಇಂಟ್ರೆಸ್ಟ್ ಅಂತ ಇಟ್ಕೊಂಡಿರೋದ್ರಿಂದ ನಾಳೆ ಕೆಲವು ಸರ್ಕಾರಗಳು ಬಂದ್ರೆ, ನಾನು ಜಾತಿ ಬಗ್ಗೆ ಒಂದು ಕ್ರಿಟಿಸಿಸಮ್ ಮಾಡಿದ್ರೆ ಅದನ್ನ ಅವ್ರು ಹೇಟ್ ಸ್ಪೀಚ್ ಅಂತ ಹೇಳಿದ್ರೆ, ನಾನು ಒಂದ್ ಕಡೆ ಜಾತಿ ಬಗ್ಗೆ ಕ್ರಿಟಿಸಿಸಮ್ ಮಾಡ್ತೀನಿ, ಅವ್ರ ಒಂದು FIR ಆಗ್ತಾರೆ, ಮತ್ತೊಂದ್ ಕಡೆ ಮಾಡ್ತೀನಿ ಅಂದ್ರೆ 2ನೇ ಅಫೆನ್ಸ್ ಅಂತ ಹೇಳಿ ನನ್ನ 10 ವರ್ಷ ಒಳಗಡೆ ಕಳಿಸ್ಬಿಟ್ರೆ ಜಾತಿ ಸಿಸ್ಟಮ್ ನ ಕ್ರಿಟಿಸೈಸ್ ಮಾಡಿರೋದಕ್ಕೆ ಅದು ಸಮಸ್ಯಾತ್ಮಕವಾಗುತ್ತೆ. ಸೊ ಹಾಗಾಗಿ ಇದು ಸಿವಿಲ್ ಸೊಸೈಟಿ ವಿರುದ್ಧ ಯೂಸ್ ಮಾಡ್ತಾರ, ಅಲ್ಪಸಂಖ್ಯಾತರು ದಲಿತರ ವಿರುದ್ಧ ಯೂಸ್ ಮಾಡ್ತಾರ, ಖಂಡಿತ ಆ ಚಾನ್ಸಸ್ ಇದೆ. ಅದ್ ನೀವು ಯಾವ್ದೇ ಕಾನೂನು ತಂದ್ರು ಆ ಚಾನ್ಸಸ್ ಇರುತ್ತೆ, ಅನ್ಲೆಸ್ ಅದಕ್ಕೆ ಈ ಪ್ರವಾಸಿ ಬಲೈ ಸಂಘಟನೆ ಅಂತ ಒಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ ಹೇಟ್ ಸ್ಪೀಚ್ ಅಲ್ಲಿ. ಅದ್ರಲ್ಲಿ ಹೇಳ್ತಾರೆ ಹೇಟ್ಸ್ ಅದು ಪ್ರೊಟೆಕ್ಟೆಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನಾವು ನೋಡ್ಬೇಕು ಅಂತ. ಯಾಕಂದ್ರೆ ದ್ವೇಷ ಭಾಷಣ ಅಮೆರಿಕಲ್ಲಿ ಇದ್ಕೊಂಡು ನೀವು ವೈಟ್ ಜನರ ಬಗ್ಗೆ ಏನೋ ಟೀಕೆ ಮಾಡಿದ್ರೆ ಅದನ್ನ ದ್ವೇಷ ಭಾಷಣ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ. ಅಲ್ಲಿ ಅಮೆರಿಕನ್ ಜನನೇ ಮೆಜಾರಿಟಿ ಇರೋವಂಥದ್ದು. ಸೊ ಆ ತರ ಒಂದು ಸೂಕ್ಷ್ಮತೆಗಳು ಅದು ಕಾನೂನಲ್ಲಿ ತಗೊಂಡ್ ಬರೋದಂತ ನೋಡ್ಬೇಕು. ಎರಡನೇದು, ಈ ಟೇಕಿಂಗ್ ಡೌನ್ ಕಂಟೆಂಟ್. ನಾನು ಹೇಳ್ದಂಗೆ ಯಾವ್ದಾದ್ರು ಕಂಟೆಂಟ್ ಹೇಟ್ ಸ್ಪೀಚ್ ತರ ಇದೆ ಅಂತ ಹೇಳಿದ್ರೆ ಸರ್ಕಾರದ ಒಂದು ಆಫೀಸರ್ಗೆ ಪವರ್ ಕೊಟ್ಟಿದ್ದಾರೆ ಕಂಟೆಂಟ್ ತೆಗೆಯೋದಕ್ಕೆ. ಈಗ ನಾವು ಜನಶಕ್ತಿ ಮೀಡಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಸಪೋಸ್ ಇದನ್ನ ಇವರು ಕಾಂಗ್ರೆಸ್ ಸರ್ಕಾರ ಮೇಲೆ ಮಾಡ್ತಿರೋ ದ್ವೇಷ, ಅಥವಾ ಈ ಮಸೂದೆ ಯಾರು ತಗೊಂಡ್ ಬಂದ್ರು ಆ ಸಚಿವರ ಮೇಲೆ ಮಾಡ್ತಿರೋ ದ್ವೇಷ ಅಂತ ಹೇಳ್ಬಿಟ್ರೆ, ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟು ಆಫೀಸರ್ ಈ ವಿಡಿಯೋನ ತೆಗೆದ್ಬಿಟ್ರೆ
ಅದ್ ಸರಿಗಿರಲ್ವಲ್ಲ. ಸೊ ದ್ವೇಷದ ಕಂಟೆಂಟ್ ನ ತೆಗಿಬೇಕು ಅಂತ ಹೇಳಿದ್ರೆ ಈ ತರ ಸರ್ಕಾರದ ಆಫೀಸರ್ಗೆ ಪವರ್ ಕೊಡೋದು ಸರಿಗಿಲ್ಲ. ಅದೊಂದು ಜುಡಿಷಿಯಲ್ ಪ್ರೋಸೆಸ್ ಆಗಿ ಆ ಕಂಟೆಂಟ್ ನ ತೆಗೆದ್ರೆ ಅದು ಓಕೆ. ಯಾಕಂದ್ರೆ ಒಂದ್ಸತಿ ಕೋರ್ಟ್ ಹೋದ್ಮೇಲೆ ನೀವೊಂದು ಅಪ್ಲಿಕೇಶನ್ ಹಾಕ್ತೀರಾ, ಅವ್ರಿಗೊಂದು ಅಬ್ಜೆಕ್ಷನ್ಸ್ ಫೈಲ್ ಮಾಡ್ಬೋದು, ಒಂದು ವಾದ ವಿವಾದ ಆಗುತ್ತೆ, ಜಡ್ಜ್ ಒಂದು ಅಪ್ಲಿಕೇಶನ್ ಆಫ್ ಮೈಂಡ್ ಇರುತ್ತೆ, ಒಂದು ಜುಡಿಷಿಯಲ್ ಪ್ರೋಸೆಸ್ ಇರುತ್ತೆ. ಇವನ್ ಸರ್ಕಾರದ ಅಧಿಕಾರಿಗಳಿಗೆ ಈ ತರ ಪವರ್ ಕೊಟ್ಟು ಅದು ಸಮಸ್ಯಾತ್ಮಕವಾಗತ್ತೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಈ ಎಲ್ಲ ಅಂಶಗಳು ಇಟ್ಕೊಂಡು ಒಂದು ಈ ಕಾನೂನು ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಆಗುತ್ತಾ, ಇದರಿಂದ ದ್ವೇಷ ಭಾಷಣ ತಡೆಯುತ್ತಾ ಗೊತ್ತಿಲ್ಲ. ಎರಡನೇದು ಸಿವಿಲ್ ಸೊಸೈಟಿ ವಿರುದ್ಧ ಮಿಸ್ಯೂಸ್ ಆಗ್ಬೋದು. ಮೂರನೇದು ಜರ್ನಲಿಸ್ಟ್ ವಿರುದ್ಧ ನಾವೇನಾದ್ರೂ ಸರ್ಕಾರದ ಎಕ್ಸ್ಪೋಸ್ ಮಾಡಿದೀವಿ ಅಥವಾ ಏನಾದ್ರು ಬರ್ದಿದೀವಿ ಅಂತ ಹೇಳಿದ್ರೆ ಅದನ್ನ ಹೇಟ್ ಅಂತ ಹೇಳ್ಬಿಟ್ಟು ಯಾವ್ದೋ ಸರ್ಕಾರದ ಒಂದು ಆಫೀಸರ್ಗೆ ಪವರ್ ಕೊಟ್ಟಿರೋದು ಸಮಸ್ಯಾತ್ಮಕವಾಗುತ್ತೆ. ಸೊ ಹಾಗಾಗಿ ದ್ವೇಷದ ಮಾತಿನ ವಿರುದ್ಧ ಜನಾಂದೋಲನದಿಂದ ಕೌನ್ಸಿಲ್ ಅಲ್ಲಿ ಇದು ಇಂಟ್ರೊಡ್ಯೂಸ್ ಆಗಕ್ ಮುಂಚೆ ಸ್ವಲ್ಪ ಚರ್ಚೆ ಆಗ್ಬೇಕು ಅಂತ ನಾವು ಕೇಳಿದ್ವಿ. ಓಕೆ. ಸೊ ನಿಮ್ಮದು ಕೆಲವು ವ್ಯಾಲಿಡ್ ಅಂಶಗಳು ಕೂಡ ಇದಾವೆ. ಅದನ್ನ ಸರ್ಕಾರದ ಮುಂದೆ ನೀವು ಈಗಾಗಲೇ ಸಲ್ಲಿಕೆ ಮಾಡಿದ್ದೀರಿ. ಆದ್ರೆ ಇದೇ ಸಂದರ್ಭದಲ್ಲಿ ನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ, ಭಾರತೀಯ ಜನತಾ ಪಕ್ಷ ಮತ್ತು ಅದರ ಸಹಯೋಗಿ ಪಕ್ಷವಾಗಿರುವ ಜನತಾದಳ ಜಾತ್ಯತೀತ ಅವರು ಕೂಡ ಇದನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲಿನ ಹಲ್ಲೆ ಅನ್ನುವ ರೀತಿಯಲ್ಲಿ ವಿರೋಧ ಮಾಡ್ತಿದ್ದಾರೆ. ಸೊ ನೀವೆತ್ತಿರುವಂತಹ ಕೆಲವು ಪ್ರಮುಖ ಅಂಶಗಳಿಗೂ ಮತ್ತು ಅವ್ರೆತ್ತುತ್ತಾ ಇರುವಂತಹ ತಗಾದೆಗಳಿಗೂ ಏನಾದ್ರೂ ಸಾಮ್ಯತೆ ಇದೆಯಾ? ಈಗ ಭಾರತೀಯ ಜನತಾ ಪಕ್ಷ ಅಥವಾ JDS ನೀವು ನೋಡಿದ್ರೆ ಅವ್ರು ಹೇಳ್ತಿರೋದು ಏನು ಅಂತ ಹೇಳಿದ್ರೆ, ಈಗ ಸಂವಾದ ಅಂತ ಒಂದು ರೈಟ್ ವಿಂಗ್ ಯೂಟ್ಯೂಬ್ ಚಾನಲ್ ಇದೆ. ಅವ್ರು ಹೇಳ್ತಾ ಇದಾರೆ, ನಾವು ಹಿಂದೂ ರಿಲಿಜನ್ ನ ಡಿಫೆಂಡ್ ಮಾಡ್ಕೊಳಕ್ ಏನಾದ್ರು ಹೇಳಿದ್ರೆ ಅದನ್ನ ನೀವು ಹೇಟ್ ಸ್ಪೀಚ್ ಅಂತ ಕನ್ಸಿಡರ್ ಮಾಡ್ತೀರಾ ಅಂತ. ಅಂದ್ರೆ ಅವ್ರಿಗೆ ಬೇಕಾಗಿರೋದು ಒಂದು ಲೈಸೆನ್ಸ್ ಹೇಟ್ ಸ್ಪೀಚ್ ಮಾಡೋದಕ್ಕೆ. ಅದಕ್ಕೋಸ್ಕರ ಅವ್ರು ಇದನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಿಂಗೆ ಹಂಗೆ ಅಂತ ಅವರು ಅಟ್ಯಾಕ್ ಮಾಡ್ತಿರ್ಬೋದು. ನಾವು ಏನ್ ಹೇಳ್ತಿದೀವಿ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಧಕ್ಕೆ ಆಗ್ಬೋದು, ಒಂದು ಸಂವಿಧಾನದ ಒಂದು ದೃಷ್ಟಿಕೋನದಿಂದ ನಾವು ಹೇಳ್ತಾ ಇದ್ದೀವಿ. ಅವರು ವ್ಯಾಲಿಡ್ ಆಗಿ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಧಕ್ಕೆ ಆಗುತ್ತೆ ಅಂತ ಹೇಳ್ತಿರೋ ರೀತಿ ನನ್ಗೆ ಅನ್ಸ್ತಾ ಇಲ್ಲ. ಹೌದು, ಅವರು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಿದ್ದಾರೆ, ನಾವು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಿದೀವಿ. ಬಟ್ ನಾವು ಆಲ್ಸೋ ಈ ಕಾನೂನು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗ್ಬೇಕು, ಅದಕ್ಕೇನ್ ತರಬೇಕು ಅಂತಾನು ಸಹ ನಾವು ಹೇಳ್ತಾ ಇದ್ದೀವಿ. ಅವ್ರ ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಅವ್ರು ಬರೀ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು. ಎರಡನೇದು, ಅವರೇ ಈ ವಿಷಯ ಎತ್ತಾರೆ ಅಂತ ಹೇಳಿದ್ರೆ ಕುಂಬಳಕಾಯಿ ಕಳ್ಳ ಹೆಗಲ್ ಮುಟ್ ನೋಡ್ಕೊಂಡಂಗೆ ಅಂತ. ಯಾಕಂದ್ರೆ ಅವ್ರ ಪಕ್ಷದವರೇ ಬಹಳಷ್ಟು ಹೇಟ್ ಸ್ಪೀಚ್ಗಳು ಜಾಸ್ತಿ ಮಾಡ್ತಾ ಇರೋದು. ಇನ್ನೊಂದೇನಂತ ಹೇಳಿದ್ರೆ, ಅವ್ರು ಈ ತರ ಮಾತಾಡ್ತಾರಲ್ಲ, ಸಪೋಸ್ ಈ ಕಾನೂನು ಪಾಸ್ ಆಯ್ತು ಅಂತ ಇಟ್ಕೊಳ್ಳಿ, ಅವ್ರ ಸರ್ಕಾರ ಬಂತು ಅಂತ ಇಟ್ಕೊಳ್ಳಿ, ಈ ಕಾನೂನು ಅವ್ರು ತೆಗಿಯೋದಿಲ್ಲ, ಅವ್ರು ಇದನ್ನ ಮಿಸ್ಯೂಸ್ ಮಾಡ್ತಾರೆ. ಈಗ ಈ UAPA ಅದೆಲ್ಲ ತಂದಿದ್ ಕಾಂಗ್ರೆಸ್, ಅದನ್ನ ಮಿಸ್ಯೂಸ್ ಮಾಡೋದು BJP. ಸೊ ಈ ಕಾನೂನು ಸಹ ಅದೇ ರೀತಿ ಆಗೋ ಚಾನ್ಸಸ್ ಇದೆ. ಸೊ ಅವ್ರದ್ದೇನಿದ್ರು ಅವ್ರೊಂದು ಅಪೋಸಿಷನ್ ಬಂದ್ಬಿಟ್ಟು ಇದು ತುಂಬಾ ಒಂದು ಅಪರ್ಚುನಿಸ್ಟಿಕ್ ಅಪೋಸಿಷನ್ ಅಂತ ನನ್ಗನ್ಸುತ್ತೆ. ಅವ್ರು ನಿಜವಾಗ್ಲೂ ವಾಕ್ ಸ್ವಾತಂತ್ರ್ಯದ ಮೇಲೆ ಧಕ್ಕೆ ಆಗ್ತಿರೋದ್ ಬಗ್ಗೆ ಅವ್ರು ಮಾತಾಡಕ್ ನೈತಿಕತೆ ಸಹ ಇಲ್ಲ. ಯಾಕಂದ್ರೆ ಅವರು ಪವರ್ ಅಲ್ಲಿ ಇರುವಂತ ಒಕ್ಕೂಟ ಸರ್ಕಾರದಿಂದ ಇವತ್ತು ವಾಕ್ ಸ್ವಾತಂತ್ರ್ಯದ ಮೇಲೆ ಮ್ಯಾಕ್ಸಿಮಮ್ ಹಲ್ಲೆ ಆಗ್ತಾ ಇರೋದು. ಫೇಸ್ಬುಕ್ ಪೋಸ್ಟ್ ಗಳು ಮಾಡಿರೋದಕ್ಕೆಲ್ಲ ಪ್ರೊಫೆಸರ್ಗಳನ್ನ ಅರೆಸ್ಟ್ ಮಾಡಿ ಕೂರಿಸಿದ್ದಾರೆ. NRC ಟೈಮ್ ಅಲ್ಲಿ ಒಂದು ಪೋಯಮ್ ಓದಿರೋದಕ್ಕೆ, ಪೋಯಮ್ ಬರ್ದಿರೋದಕ್ಕೋಸ್ಕರ ಎಲ್ಲ ಜನನ ಜೈಲಲ್ಲಿ ಕೂರಿಸಿದ್ದಾರೆ. ಬೀದರ್ ಶಹೀನ್ ಸ್ಕೂಲ್ ಅಲ್ಲಿ ಒಂದು ನಾಟಕ ಮಾಡಿದಕ್ಕೆ ಒಂದು ಗೃಹ ಕಾರ್ಮಿಕರನ್ನ ಜೈಲಲ್ಲಿ ಕೂರಿಸಿದ್ದಾರೆ. ಸೊ ಅವ್ರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತಾಡೋ ಒಂದು ನೈತಿಕ ಹಕ್ಕಿಲ್ಲ. ಅವ್ರದೊಂದು ಪೊಲಿಟಿಕಲ್ ಅಪರ್ಚುನಿಸಂ ಅಂತ ನನ್ಗನ್ಸುತ್ತೆ. ಏನೇ ಇರ್ಲಿ, ಯಾವುದೇ ಒಂದು ವಿಷಯ ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಬೇಕು ಅಂತ ಅನ್ನುವಾಗ ಅದು ವ್ಯಾಪಕವಾಗಿ ಚರ್ಚೆಗೆ ಬರ್ಲಿಕ್ಕೆ ಸಾಧ್ಯ ಆಗ್ಬೇಕು. ಸೊ ಈ ಮಸೂದೆ ಕೂಡ, ಯಾಕಂದ್ರೆ ಈ ಅಧಿವೇಶನದಲ್ಲಿ ಬಹಳ ಮಸೂದೆಗಳನ್ನ ಮಂಡನೆ ಮಾಡಿದೆ ಸದನದಲ್ಲಿ. ಹಾಗಾಗಿ ಎಲ್ಲ ಮಸೂದೆಗಳು ಕೂಡ ಜನರ ಮಧ್ಯದಲ್ಲಿ ಹೋಗಿ ಚರ್ಚೆ ಆಗ್ಲಿಕ್ಕೆ ಸಾಧ್ಯ ಆಗಿ ಅದು ಎಷ್ಟು ಜನೋಪಯೋಗಿ ಅಂತ ಅನ್ನೋದು ಸಾಧ್ಯ ಆಗ್ಬೇಕು ಮತ್ತು ಅದು ಸಾಬೀತಾಗ್ಬೇಕು. ಸೊ ಆ ಹಿನ್ನೆಲೆಯಲ್ಲಿ ಮಸೂದೆ ಮಂಡನೆ ಆದ ತಕ್ಷಣ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಇದರ ವಿವರಗಳನ್ನ ಕೊಡೋಣ ಅಂತ ನಾವು ಈ ಚರ್ಚೆಯನ್ನ ಆಯೋಜನೆ ಮಾಡಿದ್ದು. ಸೊ ನಮ್ ಜೊತೆಗೆ ಬಂದು ಇದರ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಜನಶಕ್ತಿ ಮೀಡಿಯಾ ಮತ್ತು ವೀಕ್ಷಕರ ಪರವಾಗಿ ನಾನು ನಿಮ್ಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ವೀಕ್ಷಕರೇ, ಇದಾಗಿತ್ತು ಒಂದು ಸಣ್ಣ ಪ್ರಯತ್ನ. ಇಂಥದ್ದೊಂದು ಏನೋ ಒಂದನ್ನ ಸರ್ಕಾರ ಮಾಡೋದಕ್ಕೆ ಹೊರಟಾಗ ಮೇಲ್ನೋಟಕ್ಕೆ ತುಂಬಾ ಉಪಯುಕ್ತ ಅಂತ ಅನ್ನಿಸುವಂತದ್ದಿದ್ರು ಕೂಡ ಅದರ ಅಂತರ್ಗತವಾಗಿ ಕೆಲವು ಸಮಸ್ಯೆಗಳನ್ನ ತಲೆದೋರಬಹುದಾದಂತಹದನ್ನ ಕೂಡ ನಾವು ಗಮನಿಸ್ಲಿಕ್ಕೆ ಸಾಧ್ಯ ಆಗ್ಬೇಕು. ಅದ್ರ ಜೊತೆಗೇನೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಆಗಿಯೇ ಉಳಿಬೇಕು ಅಂತಂದ್ರೆ ದ್ವೇಷ ಭಾಷಣ ಅಂತ ಅನ್ನೋದಿದೆಯಲ್ಲ, ಅದು ಯಾರ ಬಾಯಿಂದನೂ ಬರಬಾರ್ದು. ಯಾರ ಬಗ್ಗೆಯೂ ಯಾರು ದ್ವೇಷವನ್ನ ಹಂಚುವ, ಪ್ರಚೋದಿಸುವ ಕೆಲಸ ಆಗ್ಬಾರ್ದು ಅಂತ ಅನ್ನೋದು ನಮ್ಮ ಉದ್ದೇಶ. ಬಹುಶಃ ಇಂತಹ
ಆಶಯಗಳನ್ನ ಇಟ್ಕೊಂಡು ಜನಶಕ್ತಿ ಮೀಡಿಯಾ ಸದಾ ಕೆಲಸ ಮಾಡುತ್ತೆ. ನಮ್ ಜೊತೆಗೆ ನೀವು ಕೂಡ ಕೈ ಜೋಡಿಸಿ ಅಂತ ಹೇಳ್ತಾ, ನೀವಿನ್ನು ಸಬ್ಸ್ಕ್ರೈಬರ್ ಆಗಿಲ್ದೇ ಇದ್ರೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ, ಅದನ್ನ ಜಸ್ಟ್ ಪ್ರೆಸ್ ಮಾಡಿದ್ರೆ ಯು ವಿಲ್ ಜಾಯಿನ್ ಅಸ್. ನಮಸ್ಕಾರ.